ಜಿಲ್ಲೆಯ ಮಾಲೂರು ತಾಲೂಕಿನ ತೋರ್ನಹಳ್ಳಿಯಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ಸಫಲಾಂಬ ದೇವಿಯ ಜಾತ್ರಾ ಮಹೋತ್ಸವವು ವಿಜೃಂಭಣೆಯಿಂದ ಜರುಗಿತು. ಈ ಜಾತ್ರೆಯ ಪ್ರಮುಖ ಆಕರ್ಷಣೆಯಾಗಿದ್ದ ನೂರಾರು ರಾಸುಗಳ ಮೆರವಣಿಗೆಯು ನೆರೆದಿದ್ದ ಸಹಸ್ರಾರು ಭಕ್ತರು ಮತ್ತು ಸಾರ್ವಜನಿಕರ ಗಮನ ಸೆಳೆಯಿತು. ಈ ಮೆರವಣಿಗೆಯಲ್ಲಿ ಟೇಕಲ್ ಹೋಬಳಿಯ ಕ್ಷೇತ್ರದ ಹಳ್ಳಿ ವೆಂಕಟೇಶ್ ಗೌಡ ಅವರು ರಾಸುಗಳು ವಿಶೇಷವಾಗಿ ನೋಡುಗರನ್ನು ಆಕರ್ಷಿಸಿತು. ಕಾಂಗ್ರೆಸ್ ಮುಖಂಡ ಸತೀಶ್ ರಾಜಣ್ಣ ಅವರು ಮಾತನಾಡಿ, ಪ್ರಗತಿಪರ ರೈತರಾದ ವೆಂಕಟೇಶ್ ಗೌಡ ಅವರು ಜಾನುವಾರುಗಳ ಬಗ್ಗೆ ಅಪಾರ ಪ್ರೀತಿ ಹೊಂದಿದ್ದಾರೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಅವರು ಅದ್ಧೂರಿಯಾಗಿ ರಾಸುಗಳ ಮೆರವಣಿಗೆಯನ್ನು ಆಯೋಜಿಸಿದರು. ಅವರು ಚಿಕ್ಕಂದಿನಿಂದಲೂ ದನಗಳ ಜಾತ್ರೆಗೆ ಬರುತ್ತಿರುವುದಾಗಿ ತಿಳಿಸಿದರು. ಶಾಸಕ KY ನಂಜೇಗೌಡರು ಮತ್ತು ವೆಂಕಟೇಶ್ ಗೌಡರು ಒಟ್ಟಾಗಿ ಸೇರಿ ರಾಜ್ಯ ಮಟ್ಟದ ದನಗಳ ಜಾತ್ರೆಯನ್ನು ನಡೆಸುತ್ತಿದ್ದಾರೆ ಎಂದು ಅವರು ಹೇಳಿದರು. ಈ ಜಾತ್ರೆಯಲ್ಲಿ ನೋಡಲು ಆಂಧ್ರಪ್ರದೇಶ, ತಮಿಳುನಾಡು ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಿಂದ ಜನರು ಆಗಮಿಸಿದ್ದರು. ಅಲ್ಲದೆ ಹಲವಾರು ಮಂದಿ ತಾವು ಹಳ್ಳಿಕಾರ್ ಜಾತ್ರೆಗೆ ಸೇರಿದರೆಂದು ಹಳ್ಳಿಕಾರ್ ಎಂದು ಹೇಳಿಕೊಳ್ಳುತ್ತಾರೆ. ಆದರೆ ನಿಜವಾದ ಹಳ್ಳಿಕಾರ್ ಒಡೆಯ ಎಂದರೆ ಕ್ಷೇತ್ರನಹಳ್ಳಿಯ ವೆಂಕಟೇಶ್ ಗೌಡರು ಎಂದು ಸತೀಶ್ ರಾಜಣ್ಣ ಅವರು ಶ್ಲಾಘಿಸಿದರು. ರೈತ ವೆಂಕಟೇಶ್ ಗೌಡರು ರಾಸುಗಳ ಉತ್ತಮ ನಿರ್ವಹಣೆ ಮತ್ತು ಆರೈಕೆ ಮಾಡುವುದರ ಮೂಲಕ ಎಲ್ಲರ ಗಮನ ಸೆಳೆದರು. ಅವರ ರಾಸುಗಳ ಆರೋಗ್ಯಪೂರ್ಣವಾಗಿದ್ದು ಮೆರವಣಿಗೆಯಲ್ಲಿ ಅವುಗಳ ಸೌಂದರ್ಯ ನೋಡುಗರನ್ನು ಮಂತ್ರಮುಗ್ಧಗೊಳಿಸಿತು. ಈ ಜಾತ್ರೆಯ ರೈತರಿಗೆ ಮತ್ತು ಜಾನುವಾರು ಪ್ರಿಯರಿಗೆ ಒಂದು ಸಂತಸದಾಯಕ ಹಾಗೂ ಪ್ರೇರಣಾದಾಯಕವಾಗಿ ಕಾರ್ಯಕ್ರಮವಾಗಿತ್ತು. ಮಾಲೂರು ತಾಲೂಕಿನ ಐತಿಹಾಸಿಕ ಪ್ರಸಿದ್ಧವಾದಂತಹ ಸಫಲಾಂಬ ದೇವಿಯ ಒಂದು ಜಾನುವಾರುಗಳ ಜಾತ್ರೆ ಒಂದು ನೋಡಬೇಕು ಅಂತ ಬಂದಿದ್ರಿ. ನಮ್ಮ ಜಿಲ್ಲೆಯ ಒಂದು ಪ್ರಗತಿಪರ ರೈತರು, ಉದಯೋನ್ಮುಖ ಒಂದು ರಾಜಕಾರಣಿಗಳು, ನಮ್ಮೆಲ್ಲರ ಹಿತೈಷಿಗಳು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಮತ್ತು ವಿಶೇಷವಾಗಿ ಜಾನುವಾರುಗಳ ಬಗ್ಗೆ ವಿಶೇಷವಾದಂತಹ ಕಾಳಜಿ ಇರತಕ್ಕಂಥದ್ದು, ರಾಜ್ಯದಲ್ಲಿ ಎಲ್ಲೇ ಆದರೆ ಕೂಡ ಜಾನುವಾರುಗಳ ಬಗ್ಗೆ ತಮ್ಮದೇ ಆದಂತಹ ಒಂದು ಆಸಕ್ತಿಯನ್ನು ತೋರಿಸುವುದ ನಮ್ಮ ಕ್ಷೇತ್ರದಲ್ಲಿ ವೆಂಕಟೇಶ್ ಗೌಡರ ಕುಟುಂಬದವರು ಬಹಳ ಅದ್ಭುತವಾಗಿ ವಿವಿಧ ತಳಿಯ ಒಂದು ಜಾನುವಾರುಗಳನ್ನು ಪ್ರದರ್ಶನಕ್ಕಿಟ್ಟು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಒಂದು ಜಾತ್ರಾ ಅಭಿಮಾನಿಗಳಿಗೆ ಪ್ರದರ್ಶನಕ್ಕಿಡ್ತಾ ಇರ್ತಕ್ಕಂಥದ್ದು ನೋಡಿ ನಮಗೆ ತುಂಬ ಸಂತೋಷ ಆಗ್ತದೆ. ನಮ್ಮೆಲ್ಲ ಮಾಲೂರು ತಾಲೂಕಿನ ಯುವಕರ ಪರವಾಗಿ, ಕೃಷಿಕರ ಪರವಾಗಿ, ಜಾನುವಾರುಗಳ ಪ್ರೇಮಿಗಳ ಪರವಾಗಿ ನಾನು ಅವರಿಗೆ ಈ ಒಂದು ಸಂದರ್ಭದಲ್ಲಿ ಶುಭಾಶಯಗಳನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಜಾತ್ರೆ ವಿಶೇಷವಾಗಿ ನಾನು ಮೊದಲೆಲ್ಲ ನೋಡಿದ್ದೆ, ಇಷ್ಟೊಂದು ಅದ್ದೂರಿಯಾಗಿ ನಡೀತಾ ಇರಲಿಲ್ಲ. ಇದು ಬಹುಶಃ ಏನೋ ನಮ್ಮ ಜಿಲ್ಲಾ ಪಂಚಾಯಿತಿ ವೆಂಕಟೇಶ್ವರನವರು ಜಿಲ್ಲಾ ಪಂಚಾಯತ್ ಸದಸ್ಯರಾದ ನಾನು 2014, 15, 14 ಮೊದಲು ಬಂದಿದ್ದೀನಿ. ನಾನು ಇಷ್ಟೊಂದು ಜನಸಂಖ್ಯೆ ಆಗಲಿ, ಇಷ್ಟೊಂದು ಜಾನುವಾರುಗಳಾಗಲಿ ಸೇರ್ತಾ ಇರಲಿಲ್ಲ. ಅವರ ಒಂದು ಕಾಲ್ಗುಣ ಇಲ್ಲಿ ಜಿಲ್ಲಾ ಪಂಚಾಯತಿ ಆದಮೇಲೆ, ನಮ್ಮ ಶಾಸಕರಾದ ನಂಜೇಗೌಡರು ಶಾಸಕರಾದಮೇಲೆ ಈ ಒಂದು ಸಫಲಾಂಬ ಜಾತ್ರೆಯನ್ನು ಬಹಳ ಅದ್ದೂರಿಯಾಗಿ ರಾಜ್ಯಮಟ್ಟದಲ್ಲಿ ಮತ್ತು ವಿವಿಧ ರಾಜ್ಯಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ ಕೂಡ, ತಮಿಳುನಾಡಿನಿಂದ, ಆಂಧ್ರದಿಂದ ಕೂಡ ಇವತ್ತು ಬಹುಸಂಖ್ಯಾತರು ತುಂಬ ಜನ ಇವತ್ತು ಜಾತ್ರಾ ಪ್ರೇಮಿಗಳು ಬಂದು ಈ ಒಂದು ಜಾತ್ರೆಯನ್ನು ಆಸ್ವಾದಿಸ್ತಕ್ಕಂಥದ್ದು. ಇಲ್ಲೇ ಅವರು ವೆಂಕಟೇಶ್ ಗೌಡರು ಅಂತ ಹೇಳೋದಕ್ಕೆ ನಾವು ಹೆಮ್ಮೆ ಪಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಇಲ್ಲಿ ಎಲ್ಲರೂ ಕೂಡ ಹಳ್ಳಿಕಾರರು ಅಂತ ಹೇಳ್ತಾರೆ. ಈ ಹಳ್ಳಿಕಾರ್ ತಳಿನ ವೆಂಕಟೇಶ್ ಗೌಡ್ರಲ್ಲ, ಅವ್ರ ತಂದೆಯವರು, ಅವ್ರ ತಾತನವ್ರು ಕೂಡ ವಂಶ ಪರಂಪರವಾಗಿ ಬೆಳೆಸ್ಕೊಂಡು ಬಂದಿದ್ದಾರೆ. ಅವರು ಒಂದು ಈ ಕುಟುಂಬದವರು ಇವತ್ತು ಅದನ್ನು ಮುಂದುವರ್ಸ್ಕೊಂಡು ಬಂದಿದ್ದಾರೆ ಅಷ್ಟೇ. ವೆಂಕಟೇಶ್ ಗೌಡರು ಅವ್ರ ತಂದೆಯವ್ರಿಗೂ ಈ ಒಂದು ಜಾನುವಾರುಗಳ ಒಂದು ಹುಚ್ಚು ಇತ್ತು, ಕ್ರೇಜ್ ಇತ್ತು. ಅವರು ತುಂಬ ಆಸಕ್ತಿಯಿಂದ ಕೃಷಿಯಲ್ಲಿ ಬಗ್ಸ್ಕೊಂಡಿದ್ದಾರೆ. ಅದರಿಂದ ಈ ಒಂದು ಸಮಸ್ತ ಸಫಲಾಂಬ ದೇವಿಯ ಜಾತ್ರೆಯಲ್ಲಿ ಜನಗಳ ಮುಂದೆ ನಾನು ಘೋಷಣೆ ಮಾಡ್ತಾ ಇದ್ದೀನಿ, ನಿಜವಾದ ಹಳ್ಳಿಕಾರ್ ಒಡೆಯ ಯಾರಾದರೂ ಇದ್ರೆ ಅದು ನಮ್ಮ ಕ್ಷೇತ್ರದಲ್ಲಿ ವೆಂಕಟೇಶ್ ಗೌಡರು ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ಸೈಡ್ ಬಂದ್ಬಿಟ್ಟು ಸ್ವಲ್ಪ ಜಾಮ ಆಗೋಯ್ತು.